ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಪೆರಿಫೆರಲ್ ರಿಂಗ್ ರೋಡ್ನ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಹೈಲೈಟ್ಸು ರಸ್ತೆ ಮೇಜರ್ ಆರ್ಟೀರಿಯರ್ ರಸ್ತೆಯನ್ನು 2026 ಜನವರಿ ಒಳಗೆ ಪೂರ್ಣಗೊಳಿಸುವುದಾಗಿ BDA ಭರವಸೆ ಕೊಟ್ಟಿದೆ ಫ್ರೆಂಡ್ಸ್. ಕೆಂಪೇಗೌಡ ಬಡಾವಣೆಯಲ್ಲಿ ಮೂಲಸೌಕರ್ಯ ಒದಗಿಸಲು ಕ್ರಮ ಎಂದ BDA. ಕೆಂಪೇಗೌಡ ಬಡಾವಣೆ 2800 ಎಕರೆಗಳ ಅಭಿವೃದ್ಧಿ ಕಾಮಗಾರಿಗಳು ಬಹುತೇಕ ಪೂರ್ಣ. ಫ್ರೆಂಡ್ಸ್, ಬೆಂಗಳೂರು ಮೈಸೂರು ಪ್ರವೇಶ ನಿಯಂತ್ರಿತ ಹೆದ್ದಾರಿಯ ಮಾಗಡಿ ರಸ್ತೆ ಸಂಪರ್ಕಿಸುವ ಮೇಜರ್ ಆರ್ಟೀರಿಯಲ್ ರಸ್ತೆ ಗ್ಯಾಲರಿ ಇದಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯೊಂದಿಗೆ ಮಾಗಡಿ ರಸ್ತೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಮೇಜರ್ ಆರ್ಟೀರಿಯಲ್ ರಸ್ತೆ 2026 ಜನವರಿಯೊಳಗೆ ಪೂರ್ಣಗೊಳಿಸಲಾಗುವುದು ಎಂದು BDAದವರು ಹೇಳಿದ್ದಾರೆ. ಅಂದರೆ ಮುಂದಿನ ವರ್ಷ ಜನವರಿಯೊಳಗೆ ಪೂರ್ಣಗೊಳಿಸಲಾಗುವುದು ಹೇಳಿದ್ದಾರೆ ಫ್ರೆಂಡ್ಸ್. ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸುಮಾರು 2800 ಎಕರೆಗಳಷ್ಟು ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿವೆ. ಈಗಾಗಲೇ ಅಭಿವೃದ್ಧಿಗೊಳಿಸಿರುವ ಪ್ರದೇಶದಲ್ಲಿ ರಸ್ತೆ ಡಾಂಬರೀಕರಣ, ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ. 2026 ಮಾರ್ಚ್ನೊಳಗೆ ಪೂರ್ಣಗೊಳಿಸಲಾಗುವುದು ಅಂತ BDAದವರು ಹೇಳಿದ್ದಾರೆ. ಬಾಕಿ ಇರುವ ಸುಮಾರು 1064 ಎಕರೆಗಳ ಪ್ರದೇಶಗಳು ನ್ಯಾಯಾಲಯದಲ್ಲಿವೆ, ಅಂದರೆ ಕೇಸ್ ಹಾಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಇತ್ಯರ್ಥಗೊಂಡಾಗ 2026 ಅಕ್ಟೋಬರ್ನೊಳಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ತಿಳಿಸಲಾಗಿದೆ. ಕೆಂಪೇಗೌಡ ಬಡಾವಣೆಯ ಕಾಮಗಾರಿ ಕುರಿತು ಬುಧವಾರ ಸಭೆಯನ್ನು ಏರ್ಪಡಿಸಲಾಗಿದೆ ಫ್ರೆಂಡ್ಸ್. ಅಂದರೆ ಇದು ಪೆರಿಫೆರಲ್ ರಿಂಗ್ ರೋಡ್ ಕೆಂಪೇಗೌಡ ಬಡಾವಣೆಯ ಇದರಲ್ಲಿ ಬರುತ್ತೆ. ಕೆಂಪೇಗೌಡ ಬಡಾವಣೆಯ ಕಾಮಗಾರಿ ಕುರಿತು ಬುಧವಾರ ಮಧ್ಯಾಹ್ನ 3 ಗಂಟೆಗೆ ಪ್ರಾಧಿಕಾರದ ಸಭೆಯಲ್ಲಿ ಪರಿಶೀಲನಾ ಸಭೆ ನಡೆಸುತ್ತಿದ್ದಾರೆ. ಫ್ರೆಂಡ್ಸ್, ಇದು ಏನು ಉದ್ದೇಶ ಅಂದರೆ ಆದಷ್ಟು ಬೇಗ ಪೆರಿಫೆರಲ್ ರಿಂಗ್ ರೋಡ್ನ ಕಾಮಗಾರಿಗಳನ್ನು ಮುಗಿಸಲು BDAದವರು ಕ್ರಮವನ್ನು ಕೈಗೊಂಡಿದ್ದಾರೆ ಫ್ರೆಂಡ್ಸ್. ಜನರಿಗೆ ವೆಚ್ಚವನ್ನು ಭರಿಸಿ ಜಾಗವನ್ನು ಅಕ್ರಮ ಮಾಡಿಕೊಂಡು ಪೆರಿಫೆರಲ್ ರಿಂಗ್ ರೋಡನ್ನು ಮುಗಿಸಲು BDAದವರು ಸಮ್ಮತಿಸಿದ್ದಾರೆ ಫ್ರೆಂಡ್ಸ್. ಇದು ಬನ್ನೇರುಘಟ್ಟೆಯಿಂದ ಸ್ಟಾರ್ಟ್ ಆಗಿ ಕಡಬಗೆರೆ ಬರುತ್ತೆ. ಕಡಬಗೆರೆಯಿಂದ ಮಾಚವಳ್ಳಿ, ಬೈಂಡಹಳ್ಳಿ, ಲಕ್ಷ್ಮೀಪುರ, ಹೀಗೆ ಲೆಕ್ಕೇನಹಳ್ಳಿ ಮತ್ತು ಮಾದನಾಯಕನಹಳ್ಳಿ ಮುಖಾಂತರ ಮುಂದಕ್ಕೆ ಮೂವ್ ಆಗುತ್ತೆ ಫ್ರೆಂಡ್ಸ್. ಇದು ಸುಮಾರು 73 ಕಿಲೋಮೀಟರ್ ಇದೆ ಅಂತ ಹೇಳಲಾಗಿದೆ. ಮತ್ತು ಇದರಲ್ಲಿ ಏನಪ್ಪ ಅಂದರೆ ರೋಡು ಜಾಸ್ತಿ ಇರೋದನ್ನ ವಿಡ್ತ್ ಮಾಡ್ತಾ ಇದ್ದಾರೆ. ಮತ್ತು ಇದರಿಂದ ರೈತರುಗಳು ಕೂಡ ಅನುಕೂಲ ಆಗಿದೆ. ಮತ್ತು ಪೆರಿಫೆರಲ್ ರಿಂಗ್ ರೋಡ್ನಲ್ಲಿ ಕಳೆದುಕೊಳ್ಳುವ ಜಮೀನಿಗೆ ಸರಿಯಾದ ವೆಚ್ಚವನ್ನು ಕೊಟ್ಟು ಅದಕ್ಕೆ ರೈತರಿಗೆ ನ್ಯಾಯವನ್ನು ಒದಗಿಸಲು BDAದವರು ಒಂದು ಯೋಜನೆ ಹಾಕಿಕೊಂಡಿದ್ದಾರೆ ಫ್ರೆಂಡ್ಸ್. ಒಟ್ಟಿನಲ್ಲಿ ಈ ಕಾಮಗಾರಿಯು ಬೇಗ ಮುಗಿಯುವ ಹಂತಕ್ಕೆ ಬಂದಿದೆ ಫ್ರೆಂಡ್ಸ್. ಪೆರಿಫೆರಲ್ ರಿಂಗ್ ರೋಡ್ನ ಅಕ್ಕಪಕ್ಕದವರಿಗೆ ಹೆಲ್ಪ್ ಆಗುತ್ತೆ, ಹಾಗೆ ಜಮೀನ್ದಾರರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ರೈತರು ಕೂಡ ಒಳ್ಳೆಯದಾಗಲಿ, ತಾವು ಆಸೆ ಪಟ್ಟಂಗೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ವೆಚ್ಚವು ಬರಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋ ಆಗೋಕ್ಕೆ ಸಹಕರಿಸಿ.